ಇವತ್ತು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಜನ್ಮದಿನ. ಈ ಹಿನ್ನೆಲೆಯಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಅಭಿಮಾನಿಗಳು ಅದ್ದೂರಿ ಕಾರ್ಯಕ್ರಮ ಆಯೋಜನೆ ಮಾಡಿದ್ರು. ಬೆಳಗಾವಿ ತಾಲೂಕಿನ ಬೆನಕನಹಳ್ಳಿ ಗ್ರಾಮದಲ್ಲಿ ಅದ್ದೂರಿ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು. ಇದೇ ವೇಳೆ ವೇದಿಕೆಗೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಗ್ರ್ಯಾಂಡ್ ಆಗಿ ಎಂಟ್ರಿ ಕೊಟ್ಟರು. ನಂತರ ಹಿರಿಯ ತಾಯಂದಿರಿಂದ ಕಾರ್ಯಕ್ರಮ ಉದ್ಘಾಟನೆ ಮಾಡಿಸಿದ್ರು. ಬೆಳಗಾವಿ ಗ್ರಾಮೀಣ ಮತಕ್ಷೇತ್ರದ ಹಿರಿಯ ನಾಗರಿಕರೊಂದಿಗೆ ಅರ್ಥಪೂರ್ಣವಾಗಿ ಜನ್ಮದಿನ ಆಚರಣೆ ಮಾಡಲಾಯಿತು. ಇನ್ನು ಸಚಿವೆಗೆ ಸಹೋದರ ಚನ್ನರಾಜ ಹಟ್ಟಿಹೊಳಿ, ಪುತ್ರ ಮೃಣಾಲ್ ಹೆಬ್ಬಾಳ್ಕರ್ ಸಾಥ್ ಕೊಟ್ಟರು. ಕಾರ್ಯಕ್ರಮದಲ್ಲಿ ವಿವಿಧ ಮಠಾಧೀಶರು, ಪಕ್ಷದ ಪ್ರಮುಖ ನಾಯಕರು ಹಾಗೂ ಸಾವಿರಾರು ಜನ ಪಾಲ್ಗೊಂಡಿದ್ದರು. ಇದೇ ವೇಳೆ ಮಾತನಾಡಿದ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು, ನನ್ನ ತಾಯಿ ನನಗೆ ಜನ್ಮ ಕೊಟ್ಟಿರಬಹುದು, ಆದರೆ ನನಗೆ ರಾಜಕಾರಣದಲ್ಲಿ ಜನ್ಮ ಕೊಟ್ಟಿದ್ದು ನಮ್ಮ ಕ್ಷೇತ್ರದ ಮತದಾರರು ಅಂತ ಭಾವುಕರಾದರು. ಇನ್ನು ನಿಮ್ಮೆಲ್ಲರ ಆಶೀರ್ವಾದದಿಂದ ಶಾಸಕಿಯಾಗಿ, ಮಂತ್ರಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ. ನಾನು ನಿಮ್ಮ ಮನೆ ಮಗಳಾಗಿ ಸೇವೆ ಸಲ್ಲಿಸ್ತಾ ಇದ್ದೀನಿ ಅಂತ ಮಾತನಾಡಿದ್ರು. ಇವತ್ತು ನಿಮಗೆ ಹೇಳಿದಂತೆ ನಾನು ಪ್ರಾಮಾಣಿಕತೆಯಿಂದ ಸೇವೆ ಮಾಡ್ತಾ ಇದ್ದೀನಿ ಅಂತ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮಾತನಾಡಿದ್ರು. ಈ ಒಂದು ನನ್ನ ಹುಟ್ಟುಹಬ್ಬದ ನಿಮಿತ್ತ ನನಗೆ ಆಶೀರ್ವಾದವನ್ನ ಮಾಡಲಿಕ್ಕೆ ತಾವೆಲ್ಲರೂ ಕೂಡ ಬಂದಿದ್ದಕ್ಕೆ ಮೊದಲನೇದಾಗಿ ಎಲ್ಲ ನನ್ನ ಗುರು ಹಿರಿಯರ ಪಾದಗಳಿಗೆ ಶ್ರೀಸಾಷ್ಟಾಂಗ ನಮಸ್ಕಾರಗಳನ್ನ ಮಾಡಿ ನಾನು ಧನ್ಯವಾದವನ್ನ ಹೇಳ್ತೇನೆ. ತಾವು ಎಲ್ಲೆಲ್ಲಿ ಕೂತ್ಕೊಂಡಿದ್ದೀರಿ ಅಲ್ಲಿಂದಲೇ ನನಗೆ ಒಂದು ಆಶೀರ್ವಾದ ಕೈ ಎತ್ತಿ ಮಾಡಬೇಕು ಅಂತ ಹೇಳಿ ನನ್ನ ಆಸೆ. तावेल्लू सगळं तिकडे तुम्ही बसलेला आहे, हात वर करून मला आशीर्वाद करा म्हणून मी मागतो. आणि मला माहिती आहे, ನನಗೆ ಅರ್ಥ ಆಗುತ್ತೆ ಎಲ್ಲರಿಗೂ हशू आಗಿದೆ ಅಂತ माहिती आहे. तुमच्या सर्वांना भूक लागलेला आहे म्हणून मला माहिती आहे. पण सर्वांना जेवणाचं व्यवस्थापन केलेलं आहे, ಊಟದ ವ್ಯವಸ್ಥೆಯನ್ನು ಮಾಡಿದ್ದೇವೆ, ತಿಂಡಿ ತಿನಿಸುಗಳ ವ್ಯವಸ್ಥೆಯನ್ನು ಕೂಡ ಈ ಸಂದರ್ಭದಲ್ಲಿ ನಾವು ಮಾಡಿದೆ. ನನ್ನ ಆಸೆ ಇವೆಲ್ಲರೂ ಶಾಂತ ರೀತಿಯಿಂದ ನಾವೇನೇನು ತಮಗೋಸ್ಕರ ಇವತ್ತು संपूर्णವಾಗಿ गुरु हिरियರಿಗೆ आज फक्त ज्येष्ठ नागरिकांसाठी जो आयोजन केलेला आहे त्यांचा एन्जॉय तुम्ही शांत रीती शांत प्रमाणे करा म्हणून माझा एक विनंती आहे. व्यासपीठवर उपस्थित गुरुवंदना मी नमन करून उपस्थित सर्व आमचे पक्षाचे सर्व ज्येष्ठ ಇವತ್ತು ಬಹಳಷ್ಟು ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತೇನೆ ಬಂಧುಗಳೇ, ಇಷ್ಟೊಂದು ಸಂಖ್ಯೆಯಲ್ಲಿ ನನ್ನ ತಾಯಿಯಂದ್ರೆ ಕೂತ್ಕೊಂಡಿದ್ದೀರ, ಇಷ್ಟೊಂದು ಸಂಖ್ಯೆಯಲ್ಲಿ ಇವತ್ತು ನನ್ನ ತಂದೆ ಸಮಾನವಾದಂಥವರೆಲ್ಲರೂ ಕೂತ್ಕೊಂಡಿದ್ದೀರಾ. ನನ್ನ ತಾಯಿ ಎದುರುಗಡೆ ಹೇಳಲಿಕ್ಕೆ ಬಯಸ್ತೇನೆ, ನೀನು ನನಗೆ ಜನ್ಮ ಕೊಟ್ಟಿರಬಹುದು, ಆದ್ರೆ ರಾಜಕಾರಣದಲ್ಲಿ ನನಗೆ ಜನ್ಮವನ್ನ ಯಾರಾದ್ರೂ ಕೊಟ್ಟಿದ್ರೆ ಅದು ಬೆಳಗಾವಿ ಗ್ರಾಮೀಣ ಮತದಾರರು ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ನೀವೇ ನನಗೆ ನೀರನ್ನ ಹಾಕಿ ನನ್ನನ್ನು ಪೋಷಣೆ ಮಾಡಿ ಒಬ್ಬ ಮಹಿಳೆಗೆ ಇವತ್ತು ರಾಜ್ಯದಲ್ಲಿ ಒಬ್ಬ ಮಂತ್ರಿ ಆಗುವಂತ ಭಾಗ್ಯವನ್ನ ಕರುಣಿಸಿದವರು ಯಾರಾದ್ರೂ ಇದ್ರೆ ನನ್ನ ಪಾಲಿನ ದೇವರು, ನನ್ನೆಲ್ಲ ಗುರು ಹಿರಿಯರು ಅಂತ ಹೇಳಲಿಕ್ಕೆ ಬಯಸ್ತೇನೆ. ನಿಮ್ಮೆಲ್ಲರ ಸೇವೆಯನ್ನ
कर्नाटक राज्याचा सरकारचा काही योजना आहे आमच्या वयस्कर लोकांसाठी ನಮ್ಮ ಹಿರಿಯರಿಗೋಸ್ಕರ ಕರ್ನಾಟಕ ರಾಜ್ಯದಲ್ಲಿ ಯಾವ್ಯಾವ ಯೋಜನೆಗಳಿದಾವೆ ಆ ಎಲ್ಲ ಯೋಜನೆಗಳನ್ನ ನಿಮ್ಮ ಮನೆ ಬಾಗಿಲಿಗೆ ತೆಗೆದುಕೊಂಡು ಬರ್ತೀನಿ ಅನ್ನುವಂತ ಭಾಷೆಯನ್ನ ಕೊಡ್ಲಿಕ್ಕೆ ಬಯಸ್ತೇನೆ. ಕರ್ನಾಟಕ ರಾಜ್ಯದ ಎಲ್ಲ ಹಿರಿಯ ನಾಗರಿಕರಿಗೆ ಸಿಗ್ತಾ ಇರುವಂತ ಸೌಲಭ್ಯಗಳನ್ನ ನಿಮ್ಮ ಮನೆ ಬಾಗಿಲಿಗೆ ತಂದು ಕೊಡುವಂತ ಪ್ರಾಮಾಣಿಕ ಪ್ರಯತ್ನವನ್ನ ನಾನಿವತ್ತು ಮಾಡ್ತಾ ಇದ್ದೇನೆ. ಈ ಒಂದು समोर बघत आहोत तर तुम्हा सर्व माता भगिनींच्या सोबत हा त्यांचा जन्मदिवस इथे साजरा होत आहे. ದೀಪದಿಂದ ದೀಪ ಬೆಳಗುವಂತೆ ಪ್ರೀತಿಯಿಂದಲೇ ಪ್ರೀತಿ ಹರಡುವುದು